ಉತ್ತರ ಕನ್ನಡಿಗರ ವಿರೋಧಕ್ಕೆ ಸರ್ಕಾರಗಳು ಡೋಂಟ್ ಕೇರ್. ತೀವ್ರ ಆಕ್ರೋಶದ ನಡುವೆಯೂ ಬೇಡ್ತಿ ವರದಾ ಜೋಡಣೆ ಡ್ರೋನ್ ಸರ್ವೆಗೆ ಟೆಂಡರ್. ಎಸ್, ಸಾವಿರಾರು ಜನ ಸೇರಿ ಹೋರಾಟ ಮಾಡಿದ್ದಾಯ್ತು. ಲಕ್ಷಾಂತರ ಜನರು ಒಟ್ಟಾಗಿ ಪತ್ರ ಬರೆದಿದ್ದಾಯ್ತು. ಕಂಡವರ ಬಳಿ ಯೋಜನೆ ಕೈಬಿಡುವಂತೆ ಮನವಿ ಮಾಡಿದ್ದು ಆಯಿತು. ಇದ್ಯಾವುದಕ್ಕೂ ಈ ಸರ್ಕಾರಗಳು ಕ್ಯಾರೆ ಎನ್ನುತ್ತಿಲ್ಲ. ಇವುಗಳಿಗೆ ಕಣ್ಣು ಇಲ್ಲ, ಕಿವಿಯೂ ಕೂಡ ಕೇಳಿಸುವ ಹಾಗೆ ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಇವರಿಗೆ ನಮ್ಮ ಜಿಲ್ಲೆಯ ಜನರ ಕೂಗು, ಆಕ್ರೋಶ, ಭಾವನೆ ಇದ್ಯಾವುದು ಲೆಕ್ಕಕ್ಕೆ ಇದ್ದಂತಿಲ್ಲ. ಹೌದು, ಉತ್ತರ ಕನ್ನಡದ ಜನರು ಎಷ್ಟೆಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಆಕ್ರೋಶ ಹೊರಹಾಕಿದ್ರು, ಸರ್ಕಾರ ಮಾತ್ರ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ಡಿಪಿಆರ್ ತಯಾರಿಕೆಗೆ ಭರದಿಂದ ತಯಾರಿ ನಡೆಸಿದೆ. ಯೋಜನಾ ಪ್ರದೇಶದ ಡ್ರೋನ್ ಸರ್ವೆ ನಡೆಸಲು ಪೂರ್ವ ಸಿದ್ಧತೆಗಾಗಿ ಜುಲೈನಲ್ಲಿ ಟೆಂಡರ್ ಕರೆಯಲಾಗಿತ್ತು. ಈ ಟೆಂಡರ್ ಪ್ರಕ್ರಿಯೆ ಆಗಸ್ಟ್ನಲ್ಲಿ ಮುಕ್ತಾಯವಾಗಿದೆ ಎನ್ನಲಾಗಿದೆ. ಕರ್ನಾಟಕ ಜಲಸಂಪನ್ಮೂಲ ಇಲಾಖೆಯ ಮೈಸೂರಿನ ಇಂಜಿನಿಯರಿಂಗ್ ರಿಸರ್ಚ್ ಸ್ಟೇಷನ್ ಟೆಂಡರ್ ಕರೆದಿತ್ತು. ಕಾರ್ಯಾದೇಶ ಸಿಕ್ಕಿದ 3 ತಿಂಗಳೊಳಗೆ ಕಾಮಗಾರಿಯನ್ನ ಮುಗಿಸಬೇಕಿದ್ದು, ಇದೇ ಮಳೆಗಾಲ ಮುಗಿಯುತ್ತಿದ್ದಂತೆ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಸಿದ್ಧ ಮಾಡುವುದು, GPS ಪಾಯಿಂಟ್ಗಳನ್ನು ಗುರುತಿಸುವಿಕೆ ಮುಂತಾದ ಸಿದ್ಧತೆಗಳನ್ನು ಪ್ರಾರಂಭಿಸಲಾಗುವುದು. ಬೇಸಿಗೆಯಲ್ಲಿ ಶಿರಸಿ ಹಾಗೂ ಯಲ್ಲಾಪುರ ತಾಲೂಕುಗಳ ಯೋಜನಾ ಪ್ರದೇಶದಲ್ಲಿ ಸರ್ವೆ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಬೇಡ್ತಿ ವರದಾ ನದಿ ಜೋಡಣೆ ಡಿಪಿಆರ್ ತಯಾರಿಕೆಗೆ ಹಾಲಿ ಸಿಎಂ, ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಅವರು ಕೆಲ ತಿಂಗಳ ಹಿಂದೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ಒಪ್ಪಿಗೆಯನ್ನ ನೀಡಿದ್ದರು. ಅದರಂತೆ NWDA ಡಿಪಿಆರ್ ತಯಾರಿಕೆ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ದು, ಅದರ ಭಾಗವಾಗಿ ಅಧಿಕಾರಿಗಳು ತಿಂಗಳ ಹಿಂದೆ ಬೇಡ್ತಿ ನದಿಯ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈಗ ಡ್ರೋನ್ ಸರ್ವೆ ಕಾರ್ಯಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಯೋಜನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಮಲೆನಾಡಿಗರ ಪಾಲಿಗೆ ಮರಣಶಾಸನವಾಗಲಿವೆ ಎನ್ನಲಾಗುತ್ತಿರುವ ಬೇಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಗಳ ವಿರುದ್ಧ ನಡೆಯುತ್ತಿರುವ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಕಾಣಿಸುತ್ತಿದ್ದು, ನಾಳೆ ಸ್ವರ್ಣವಲ್ಲಿ ಮಠದಲ್ಲಿ ಬೇಡ್ತಿ ಅಘನಾಶಿನಿ ಸಮಿತಿಯ ತುರ್ತು ಸಭೆ ನಡೆಯಲಿದೆ. ಹೋರಾಟದ ನೇತೃತ್ವ ವಹಿಸಿರುವ ಸ್ವರ್ಣವಲ್ಲಿ ಶ್ರೀಗಳಾದ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ತುರ್ತು ಸಭೆಯನ್ನ ಕರೆದಿದ್ದಾರೆ. ಚಾತುರ್ಮಾಸದ ಸಂದರ್ಭದಲ್ಲಿ ಶ್ರೀಗಳು ಕರೆದಿರುವ ಸಭೆ ಜಿಲ್ಲೆಯ ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಮುಖಂಡರನ್ನ ಸಭೆಯಲ್ಲಿ ಭಾಗವಹಿಸುವಂತೆ ಸಮಿತಿಯು ಆಹ್ವಾನಿಸಿದೆ. ಒಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನದಿ ಜೋಡಣೆ ಯೋಜನೆಗಳ ಬಗ್ಗೆ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಕಣಿವೆ ಪ್ರದೇಶದಲ್ಲಿ ಸಂಚಲನವನ್ನ ಮೂಡಿಸಿದ್ದು, ಇನ್ನಾದರೂ ನಾವೆಲ್ಲರೂ ಈ ಯೋಜನೆಗಳ ವಿರುದ್ಧ ಒಂದಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.